ಸಾಕಷ್ಟು ಪ್ರೇಮಿಗಳು ಎದುರಿಸೋ ಸಂಕಷ್ಟವನ್ನೇ ಇವರು ಎದುರಿಸಿದ್ದಾರೆ. ಅದರ ಜೊತೆಗೆ ಯಾವತ್ತಿಗೂ ಬತ್ತದಷ್ಟು ಪ್ರೀತಿ ಇದ್ಬಿಟ್ರೆ ಕಷ್ಟಗಳನ್ನೆಲ್ಲ ಜಯಿಸ್ಬಿಡಬಹುದೇನೋ. ಆದರೆ ಅಲ್ಲಿ ಶ್ರುತಿ ಮೋಸ ಹೋಗಿದ್ಲಾ? ಪಾಪಿ ದುನಿಯಾ ಪ್ರೀತಿ ಕಲಿಸಿ ಉಳಿಸೋದು ಕಲಿಸಿಲ್ಲ. ಓ ಗೆಳತಿ ನೀನೂನು ಉಳಿದಿಲ್ಲ. ಜೊತೆಲಿ ನಡೆದ ಮಾತೆ ಇರದ ಮುಸ್ಸಂಜೆ ಮರೆತಿಲ್ಲ. ಓ ಹುಡುಗಿ ಆ ನೆನಪು ಎಂಗೇಜ್ಮೆಂಟ್ ಆದ ಹುಡುಗಿ ಮತ್ತೆ ಓಡ್ ಹೋದ್ಲು. ಈ ಬಾರಿ ಮತ್ತೆ ಅವಳನ್ನ ವಾಪಸ್ ಕರ್ಕೊಂಡ್ ಬರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೆತ್ತವರು ಕೈಬಿಟ್ರು. ಅವನು ಚೆನ್ನಾಗಿ ಬಾಳಿಸ್ಬಿಟ್ಟಿದ್ರೆ ಅವರಿಗೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಆದ್ರೆ ಗಿಣಿ ಹೋಗಿ ಗಿಡುಗದ ಬಾಯಿಗೆ ಬಿತ್ತು. ಹುಡುಗಿ ಸರಿಯಾಗಿದ್ರಿ. ಈ ಕಡೆ ಬಂದ ಆಕಿನ ಕಾಲಕ್ಕೆ ಏನ್ ಮಾಡ್ಕೊಂಡು ಕೆಟ್ಟು ಈಗೇನ್ ಆಕ್ರಿಗೇನಪ್ಪ ಅವ್ರಿಗೆ ಸುಟ್ಟ ಒಯ್ದಾರ ಚಲೋ ಇಟ್ಕೊಂಡ್ರೆ ಅದು ಮಾಡಿಲ್ಲ ಆಗ್ತಿತ್ತು. ಆದ್ರೆ 3 ತಿಂಗಳಲ್ಲಿ ಶ್ರುತಿಗೆ ಸಂಸಾರ ಸಾಕನ್ನಿಸಿಬಿಟ್ಟಿತ್ತು. ಆಕೆ ತನ್ನ ತಂಗಿಗೆ ಕಾಲ್ ಮಾಡಿ ಕಷ್ಟ ಹೇಳ್ಕೊಂಡಿದ್ಲು. ಅಲ್ಲಿ ಸಂಜಯ್ನ ಮನೆಯಲ್ಲಿ ಶ್ರುತಿಯನ್ನ ಸೊಸೆ ಮಾಡಿಕೊಳ್ಳೋದಕ್ಕೆ ಸುತಾರಾಮ್ ಸಿದ್ಧರಿರಲಿಲ್ಲ. ಹಂಗಾಗಿ ಅವನು ಬೇರೆ ಮನೆ ಮಾಡಿ ಆಕೆಯನ್ನು ಇಟ್ಟಿದ್ದ. ಆದ್ರೆ ಅವತ್ತೊಂದಿನ ತಾಯಿ ಮನೆಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಶ್ರುತಿಗೆ ಹೊಡೆದು ಹಿಂಸೆ ಕೊಟ್ಟಿದ್ರು. ನಂತರ ಯಾವ ಕಾರಣಕ್ಕೂ ಅವರು ಶ್ರುತಿಯನ್ನ ಒಪ್ಕೊಳ್ಳಲ್ಲ ಅನ್ನೋದು ಗೊತ್ತಾದಾಗ ಮರ್ಡರ್ ಮಾಡ್ಬಿಟ್ಟ ಅಂತ ತಾಯಿ ಹೇಳ್ತಾಳೆ. ಶುಕ್ರವಾರ ದಿನ ಮನೆಗೆ ಕರ್ಕೊಂಡ್ ಬಂದಾರ್ರಿ. ಇಲ್ಲಿ ಮನೆಗೆ ಕರ್ಕೊಂಡ್ ಬಂದ್ರ ಮೂಗರ್ ನಾದಂದೇ ಅಂತ್ರಿ. ಆಕಿಗೆ ಅಮ್ಮನಿಗೆ ಎದುರು ನಿಂದ್ರಸ್ಯಾರ್ರಿ. ಎದುರು ನಿಂದ್ರಿಸಿ ಹುಡ್ದಾರ್ರಿ. ಹಂಗೆ ಸತತ ಶನಿವಾರ ಶುಕ್ರವಾರ ಸಂಜಿಗೆ ಒಯ್ದಾನ್ರಿ. ಅಲ್ಲಿಗೆ ಶುಕ್ರವಾರ ಸಂಜಿಗೆ ಒಯ್ಬೇಕಾದ್ರೆ ಆಯ್ತು ಬೇಗ ಒಬ್ಬಕಿ ಬಾಜುದ ಮನಿದಾಗ ಕುಂತಾಳಂತ್ರಿ. ಬಾಜು ಮನಿದಾಗ ಕುಡ್ದ 8 ತನಕ ಕುಂತಾಳಂತ್ರಿ. ನಮ್ಮ ಅವ್ವಗ್ ಬಿಟ್ಟು ಬಂದ, ನಮ್ಮ ಅಪ್ಪಗೆ ಬಿಟ್ಟು ಬಂದ, ಎಲ್ಲರಿಗೂ ಬಿಟ್ಟು ಬಂದ. ಬಿಟ್ರಿ ಇವ ಒಬ್ಬ ಬಿಟ್ರೆ ಎಲ್ಲ ಚಲೋ ಇರ್ತದ. ನಾ ಹ್ಯಾಂಗ್ ಮಾಡ್ಲಿ ಅಂಟಿ ಅಂದೋಳಂತ್ರಿ ಆಕಿ ಅಂತ ಅನ್ನೋದು. ಮಗ ಈಗ ಬರೋದು ಬಂದಿದ್ದಿ ಇನ್ನೊಂದು ಥೋಡೆ ದಿನ ನೋಡು, ನಿಮ್ಮ ಅಪ್ಪ ಫೋನ್ ಮಾಡರಿ, ನಿನ್ನ ಒಪ್ಪನೇ ನಿನಗೆ ಚಲೋ ಮಾಡ್ತದ, ನೀವು ಹೋಗಾಟ್ ಮಗ ಅಂದೋಳಂತ. ಆಯ್ತು ಬಂದನಂತ್ರಿ ಸರ್ನೇ ಬಾರಿ ಅಂದನಂತ ಹೋಗ್ಯಾಡ್ರಿ ಮನೆಗೆ ಹೋಗ್ಬೇಕಾದ್ರೆ ಆಯ್ತು ಬಾಗಿಲು ಒಳಗೆ ಇಟ್ಟಾಡ್ರಿ. ತಟ್ಟೆ ಮುಚ್ಚನ ಎಣ್ಣೆ ಚಾಪಿ ಹಾಸಿಂದ ಅದ ರೀ, ಕೌದಿ ಹಾಕಿಂದ ಅದ ರೀ. ಆಯ್ತು ಒಳಗೆ ಡೆಬ್ಬಿ ಅದ ರೀ. ಆಯ್ತು ನಮ್ಮ ಹೊಸ ಫೋಟೋ ಒಯ್ದಾಡ್ರಿ. ಹೊಸ ಫೋಟೋ ಮತ್ತೆ ಎದುರು ಇಟ್ಟಾನ್ರಿ ಇಡೋದ ಊರಿ ಹಚ್ಚಾದ್ರಿ. ಇವರು ಹೀಗಂತಾರೆ. ಆದ್ರೆ ಸಂಜಯ್ನ ಅಕ್ಕಂದಿರು ಹೇಳೋದೇ ಬೇರೆ. ಅವ್ರು ಹೇಳೋ ಪ್ರಕಾರ ಸಂಜಯ್ ಶ್ರುತಿಯನ್ನ ಹಾರಿಸ್ಕೊಂಡು ಬಂದೇ ಇಲ್ಲ. ಶ್ರುತಿ ತಂದೆನೆ ಆಕೆನ ಇವರ ಮನೆ ಬಾಗಿಲಿಗೆ ಬಿಟ್ಟು ಹೋಗಿದ್ದರಂತೆ. ಹೋದ್ರ ಬಂದ್ ಒಪ್ಸಿದಾರೆ ಹುಡುಗಿಗೆ. ಪೊಲೀಸರ ಕೈಲೇ ಒಪ್ಸಿದೇವ್. ಮತ್ ತಂದಾಗ ಬಿಡೋದಿತ್ತ ಹುಡುಗ. ಅವರಪ್ಪ ಹುಡುಗಿ ಬಂದ ಕ್ರೋಸರ್ ಆದ್ರೆ ಅಲ್ಲಿ ಕುಂಡ್ರಸ್ ಹೋಗ್ಯಾನ ಸಾಕ್ಷಿ ಹರ. ಅವ್ ಎಲ್ಲ ಅಲ್ಲಿ ಇದು ಫಂಕ್ಷನ್ ಇತ್ತು. ಅಲ್ಲ ಅಡ್ಗೆ ಮಾಡ್ಲತ್ತಿರ ಅಪ್ಪ ಮಗಳು ಬಂದು ಕುಂಡ್ರಿಸಿ ಬಿಟ್ಟು ಹೋಗ್ಯಾರ. ಅವ್ನಿಗೆ ಏನ್ ಕಾರಣ ಪೊಲೀಸರಿಗೆ ಹಚ್ಚಿ ಬಿಟ್ಟು ಹೋಗ್ಯಾರಲ್ಲಕ್ಕ ಏನ್ ಕಾಣ್ರಿ. ನಾವು ಒಪ್ಸಿದ ಹುಡುಗಿ ಮನಿಗೆ ಮತ್ತೆ ಬಿಟ್ಟು ಹೋದನು. ಅವನು ಮಗಳನ್ನ ಹೀಗೆ ಬಿಟ್ಟು ಹೋಗಿದ್ದಲ್ಲದೆ ದಿನ ಬೆಳಗಾದ್ರೆ ಇದೇ ವಿಷಯಕ್ಕೆ ಹೆಂಡತಿ ಹತ್ರ ಕಾದಾಡ್ತಿದ್ದ, ಕುಡಿದು ಹೊಡಿತಿದ್ದ. ಶ್ರುತಿಯ ಮನೆ ನರಕವಾಗಿ ಹೋಗಿತ್ತು. ಹಂಗಾಗಿ ಹುಡುಗಿ ಬೇಜಾರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅನ್ನೋದು ಇವರ ವಾದ. ಆ ಹುಡುಗಿ ಈಗ ವಾಪಸ್ ಹೋಲಕ್ಕ ತವ್ರ ಮನಿಗೆ ಗೊತ್ತಿಲ್ಲ. ಅವ್ರ ದಿನ ಬಂದು ಹೊಡಿತಾನ. ಅವ್ರ ಅವ್ಗೆ 8 ದಿನದಾಗ ಹೊಡೆದು ಕಳ್ಸ್ಯಾನ ತವ್ರ ಮನಿಗೆ. ಹೊಡೆದನ್ರಿ ಈಗ ಸದ್ದ ಅವ್ರ ಅವಕ್ಕ ಮಾರ್ಕ್ಸ್ ಅವರಿ ಹೊಡೆದಿವ್ ನೋಡ್ರಿ ನೀವು. ಆ ಹುಡುಗಿ ವಾಪಸ್ ಹೋಲಕ್ನು ಇದು ಇಲ್ಲ, ಇಲ್ನು ಇದು ಇಲ್ಲ. ಮತ್ತ ಅವ್ರ ಅವ್ ಮನೆ ಹೋಗಿ ಏನ್ ಮಾಡ ನಿನ್ ಸಲಕ್ ನೀ ಓಡ್ ಹೋಗಿ ಸಲಕ್ ಹೊಡೆದನವ ನನಗೆ. ನಿನ್ ಸಲಕ್ ದಿನ ಕಿರಿಕಿರಿ ನಡೆದ, ನಿನ್ ಸಲಕ್ ನಂಗೆ ಸಾಕಾಗ್ಯದವನ. ಆ ಹುಡುಗಿ ತ್ರಾಸ ಹಂಗೆ ಮಾಡ್ಕೊಂಡಾಳಕಿ. ದಿನ ಕುಡ್ದು ಬಂದು ಹೊಡಿತಾನ್ರಿ ಅವ್ರ ಅಪ್ಪ. ದಿನ ಕುಡ್ದು ಬಂದು ಹೊಡಿತಾನ. ಅವ್ರ ಅವು ಹೊಡಿತಾನ. ಅವ್ ಪೈಲೇನ ರಿಕಾರ್ಡ್ ಸವರಿ ಪೊಲೀಸ್ ಸ್ಟೇಷನ್ದಾಗ ಹುಡುಗಿದು. ನಾ ಹಿಂಗೆ ಓಡ್ ಹೋಗಿಲ್ಲ, ನಮ್ಮ ಅಪ್ಪ ಕಿರಿಕಿರಿ ಕೊಡೋ ಸಲುವಾಗಿ ಭಾಗಮನ್ ಬಲ್ಲಿದ್ದೀನಿ ಅಂತ ಹೇಳ್ರಿ ಆಕಿ ಹುಡುಗಿ. ಅವಾರಿ ರಿಕಾರ್ಡ್ ಈಗನೂ ಅವ. ಈಗ ಮನಿನ ನನ್ನ ಸುಟ್ಕೊಂಡು ಸತ್ತೀನಿ ಅಂತವ. ಈಗನೂ ಅವ ಹಿಂಗೆ ಸುಳ್ಳು ನಮ್ಮ ಬದಲಾ ಮಾಡ್ಲತ್ತಾನ. ಅವ್ರು ಸಾಕ್ಷಿ ತೊಗೊಂಡು ಬರ್ತೇವೆ ನನ್ನ ಬಲ್ಲಿ, ಎಲ್ಲೋರ್ ಬಲ್ಲಿ ಬರ್ತೇವೆ ನಾವು. ಈಕೆ ಅದೇನ್ ಸಾಕ್ಷಿ ತಗೊಂಡು ಹೋಗ್ತಾಳೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪೊಲೀಸರು ಸಂಜಯ್ ಮತ್ತು ಅವನ ತಾಯಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದಹಾಗೆ ಈಗ ಈ ಸಂಜಯ್ ಶ್ರುತಿಯನ್ನ ಮದುವೆ ಮಾಡಿಕೊಳ್ಳೋ ಮೊದಲು ಇನ್ನೊಂದು ಹುಡುಗಿ ಜೊತೆ ಇರ್ತಿದ್ದ. ಅವಳ ಜೊತೆಗೆ ಈಗಲೂ ಇವನಿಗೆ ಸಂಬಂಧ ಇದೆ. ಅದಕ್ಕೆ ಶ್ರುತಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಮಾತು ಕೇಳ್ಬರ್ತಾ ಇದೆ. ಅದರ ಜೊತೆಗೆ ಸಂಜಯ್ನಿಗೆ ಶ್ರುತಿಯ ಜೊತೆಗೆ ಮನೆಗೆ ಎಂಟ್ರಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವನೇ ಕೊಂದಿರಬಾರ್ದು ಅಂತಾನೂ ಇಲ್ಲ. ಯಾಕಂದ್ರೆ ಅವತ್ತು ಶ್ರುತಿ ಬೆಂಕಿಯಲ್ಲಿ ಬೇಯುವಾಗ ಅಕ್ಕಪಕ್ಕದ ಮನೆಯವರ್ಯಾರಿಗೂ ನರಳಾಟದ ಕೂಗು ಕೇಳಿಸಲಿಲ್ಲ.
ಆದ್ರೆ ಟಿವಿ ಸೌಂಡ್ ವಿಪರೀತ ಜಾಸ್ತಿ ಇತ್ತು ಅನ್ನೋದನ್ನ ಜನ ಗ್ರಹಿಸಿದ್ದಾರೆ. ಹಾಗಾಗಿನೇ ಇದೊಂದು ಮರ್ಡರ್ ಆಗಿರಬಹುದು ಅನ್ನೋ ಅನುಮಾನ ಜಾಸ್ತಿ ಇದೆ. ಏನೇ ಇದ್ರೂ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರುತ್ತೆ. ಏನೇ ಆದ್ರೂ ಶ್ರುತಿಗಾಗಿರೋದು ಅನ್ಯಾಯನೇ. ಎಲ್ಲರನ್ನು ಬಿಟ್ಟು ಪ್ರೀತಿಸಿದವನ ಜೊತೆ ಓಡಿ ಬಂದ ಚೆಲುವೆಗೆ ಇಂಥದ್ದೊಂದು ಸಾವು ಬಂದಿದ್ದು ದುರಂತ. ಮದುವೆಯಾಗಿ 3 ತಿಂಗಳಿಗೆ ಸಾವು ಬರುತ್ತೆ ಅಂದ್ರೆ ಅದರಲ್ಲಿ ಗಂಡನ ತಪ್ಪು ಇದ್ದಿರಲೇಬೇಕು. ಅವನು ಸಾಯಿಸಿದ್ನೋ ಅಥವಾ ಸಾಯೋ ಹಾಗೆ ಮಾಡಿದ್ನೋ, ಒಟ್ಟಲ್ಲಿ ಅವಳಿಗಂತೂ ಅನ್ಯಾಯ ಆಗಿದೆ. ಪ್ರೀತಿ ಅನ್ನೋದು ಅದು ಹೆಂಗೆ ಬದುಕಿಗೆ ಮಾರಕ ಆಗ್ಬಿಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಸ್ಪಷ್ಟ ಉದಾಹರಣೆ. ಪ್ರೀತಿಗೆ ಬೀಳೋ ಮೊದಲು ಸಾಕಷ್ಟು ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.